ಹೇಳಿ ಗುರುವರ್ಯ, ಹೇಗನ್ನಿಸ್ತು? ತಾವಂತೂ ಕೇವಲ ಹಸುವಿನ ದಾನ ಬಯಸಿದ್ರಿ ಅಲ್ವಾ? ಅದು ಸಿಕ್ಬಿಡ್ತು, ಹಾಗೂ ನಮ್ ಜೊತೆಗೆ ಎಲ್ರಿಗೂ ಸಿಕ್ತು. ನೋಡಿದ್ರ ಪಂಡಿತ ರಾಮಕೃಷ್ಣ, ಈ ಬಾರಿ ನಮ್ ಬುದ್ಧಿ ನಿಮಗಿಂತ ತೀಕ್ಷ್ಣವಾಗಿತ್ತಲ್ವೇ? ಏನ್ ತೀಕ್ಷ್ಣ ಗುರುವರ್ಯ? ಮಹಾರಾಜ ಹಸುವನ್ನೇನೋ ನೀಡಿದ್ರು, ಆದ್ರೆ ಕೇವಲ ಸೇವೆ ಮಾಡೋದಕ್ಕೆ. ತಾವು ಹಸು ಮತ್ತು ಬೆಕ್ಕು ಎರಡರ ಸೇವೆನೂ ಮಾಡ್ಬೇಕು, ಆದ್ರೆ ಹಾಲು ಕುಡಿಯೋದು ಕೇವಲ ಬೆಕ್ಕು. 1 ತಿಂಗಳ ನಂತರ ಮಹಾರಾಜರಿಗೆ ನಮ್ಮ ಬೆಕ್ಕನ್ನ ತೋರಿಸ್ಬೇಕಲ್ವಾ? ನೀವಂತೂ ಅಲ್ಪ ಬುದ್ಧಿ ನಿರ್ಧನ ಬ್ರಾಹ್ಮಣ, ದೊಡ್ಡದನ್ನು ಎಂದು ಯೋಚಿಸಲ್ಲ. ಹೋಗಿ ನಿಮ್ಮ ಹಸು ಬೆಕ್ಕು ಕರ್ಕೊಂಡು ಹೋಗಿ ಹೋಗಿ ಹೋಗಿ. ಪ್ರಣಾಮ ಗುರುವರ್ಯ. ಪ್ರಣಾಮ್ ಪ್ರಣಾಮ್ ಪ್ರಣಾಮ. ನಮ್ಗಂತೂ ಇನ್ನೂ ವಿಶ್ವಾಸ ಬರ್ತಿಲ್ಲ ನೀವ್ ಹಸು ತಂದಿದ್ದೀರಾ ಅಂತ. ಇದೆಲ್ಲ ನನ್ ಪ್ರಾರ್ಥನೆಯ ಫಲ. ಮಾತೆಯ ಮಂದಿರಕ್ಕೆ ಹೋಗಿ ನಾನ್ ಪ್ರಾರ್ಥಿಸಿದೆ, ಅದಕ್ಕೆ ಬರ್ತಿದ ಹಾಗೆ ರಸ್ತೆಯಲ್ಲೇ ಶುಭ ಸಮಾಚಾರ ಸಿಕ್ತು. ವಾ ವಾ ಅಮ್ಮ, ಹಸು ತಂದ ಶ್ರೇಯಸ್ಸು ನೀನ್ ಒಬ್ಳೆ ತಗೊಂಡ್ಯಾ? ನಿನ್ಗೊಂದ್ ಕಠೋರ ಸವಾಲ್ ಎದುರಾಗೋವರ್ಗೂ ನೀನ್ ಯಾವ ಕೆಲ್ಸನೂ ಮಾಡಲ್ಲ. ಆದ್ರೆ ಹಸು ತಂದು ನೀನ್ ತುಂಬಾ ಒಳ್ಳೆ ಕೆಲ್ಸ ಮಾಡ್ದೆ. ಆದ್ರೆ ಇದಕ್ಕಿಂತ ಒಳ್ಳೆ ಕೆಲ್ಸ ಏನಂದ್ರೆ ನೀವ್ ಹಾಲೋನ್ಗೆ ಬುದ್ಧಿ ಕಲ್ಸೋ ಮಾತಾಡಿದ್ದು. ಬನ್ನಿ ನಾವ್ ಈಗ್ಲೇ ಹಾಲೋನ್ಗೆ ಬುದ್ಧಿ ಕಲ್ಸೋಣ. ಈ ನಗರವಾಸಿಗಳು ಬಹಳ ಮೂರ್ಖರು. ಅವ್ರು ಅಂದುಕೊಂಡಿದ್ದಾರೆ ನಮ್ಮ ಹಸು ಬಹಳ ನೀರು ಕುಡಿಯುತ್ತೆ, ಅದಕ್ಕೆ ಹಾಲು ತೆಳುವಂತ. ಅರೆ, ನಿನ್ನ ಹಸು ಕುಡಿಯಲ್ಲ, ನಿನ್ನ ಹಾಲು ನೀರನ್ನು ಕುಡಿತಾ ಇದೆ. ಹಾ, ಸರಿಯಾದ ಮಾತು. ನನ್ನ ಹಾಲಲ್ಲಿ ನೀರು. ಸಾಕ್ಷಿ ಸಮೇತ ಸಿಗಕೊಂಡೆ, ಸಾಕ್ಷಿ ಸಮೇತ. ಹಾಲಿನಂತ ವಸ್ತು ಪ್ರತಿಯೊಬ್ಬರ ಆಹಾರವಾಗುತ್ತೆ. ಯಾವ್ದನ್ನ ಮಕ್ಕಳು, ವೃದ್ಧರು, ರೋಗಿಗಳು ಸೇವಿಸಿ ಸ್ವಸ್ಥರಾಗಿರ್ತಾರೋ ನೀನ್ ಅದನ್ನೇ ಕಲಬೆರಕೆ ಮಾಡ್ತೀಯ. ಹೀಗೆಲ್ಲ ಮಾಡೋದಕ್ಕೆ ಸ್ವಲ್ಪನೂ ಲಜ್ಜೆ ಆಗಲ್ವಾ? ಇದು ಘೋರ ಪಾಪ. ಪಾಪ. ಹಾ, ನನ್ನಿಂದ ಘೋರ ಪಾಪವಾಗಿದೆ. ಇನ್ ಮುಂದೆ ಹೀಗೆ ಮಾಡಲ್ಲ. ನನಗೆ ದಂಡನೆ ಕೊಡಿಸಬೇಡಿ. ನನಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ತಪ್ಪಾಗೋಯ್ತು ಅಂತ ಹೇಳದ್ನಲ್ಲ, ಇನ್ ಮುಂದೆ ಹೀಗೆ ಮಾಡಲ್ಲ. ಹೋಗು, ಸೈನಿಕರನ್ನ ಇಲ್ಲ, ಬೇಡ. ನನ್ನ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಿ ಪಂಡಿತ್ ರಾಮಕೃಷ್ಣರೇ. ನಿನಗೊಂದು ಅವಕಾಶ ಕೊಡ್ತೀನಿ, ಆದ್ರೆ ನೆನಪಿರ್ಲಿ, ಇನ್ನೊಮ್ಮೆ ಹೀಗೆ ಮಾಡಿದ್ರೆ ಕಾರಾಗೃಹವೇ ನಿನ್ ಮನೆಯಾಗಿರುತ್ತೆ. ಹಾ, ಇನ್ಯಾವತ್ತು ಮಾಡಲ್ಲ. ನಾನೀಗ ಹೋಗ್ಲಾ? ಹೋಗು. ನಡೀಲಿ, ಬೇಗ ನಡೀಲಿ. ನನಗೆ ಹಸುವಿನ ಹಾಲು ಕುಲಿಬೇಕು. ನಮ್ ಹಸು ಹಾಲು? ಆದ್ರೆ ಗುಂಡಪ್ಪ, ಮಹಾರಾಜರು ಈ ಹಸು ನಂಗೆ ಈ ಬೆಕ್ಕಗ್ ಹಾಲು ಕುಡ್ಸಕ್ ಕೊಟ್ಟಿದ್ದಾರೆ. ನೀವಿದೇನ್ ಹೇಳ್ತಿದ್ದೀರಿ? ನಿಮ್ಮೆಲ್ಲರಿಗೂ ಒಂದೊಂದು ಬೆಕ್ಕನ್ನು ನೀಡಲಾಗುವುದು, ಅದರ ಜೊತೆ ಒಂದು ಹಸುವನ್ನು. ಆದರೆ ಸ್ಮರಣೆ ಇರಲಿ, ಆ ಹಸುವಿನ ಹಾಲನ್ನು ಕೇವಲ ಆ ಬೆಕ್ಕು ಕುಡಿಯಬೇಕು. ಇದರಿಂದ ಅದು ತಂದೃಷ್ಟವಾಗುತ್ತದೆ ಹಾಗೂ ಇಲಿಗಳನ್ನು ಬೇಟೆಯಾಡುತ್ತದೆ. ಇದು ಆದೇಶ ಮಹಾರಾಜರದು. ನೀನ್ ಇದೇನ್ ಹೇಳ್ತಿದ್ಯಾ? ಹಸುನ್ ಮನೆಗ್ ತಂದ್ರು ಕೂಡ ನಾವಾದ್ರ ಹಾಲ್ ಕುಡಿಬಾರ್ದಾ? ಅದ್ಹೇಗ್ ಸಾಧ್ಯ ಆಗುತ್ತೆ? ಮಹಾರಾಜರು ಬೆಕ್ಕಗ್ ಹಾಲ್ ಕುಡಿಸ್ಬೇಕು ಅಂತ ಆದೇಶ ನೀಡಿದಾರಲ್ವಾ, ಅವ್ರ ಆದೇಶನ ಉಲ್ಲಂಘನೆ ಮಾಡ್ತೀರಾ? ಇಲ್ಲ, ಎಂದಿಗೂ ಇಲ್ಲ. ನಾನು ಬೆಕ್ಕಗೆ ಹಾಲ್ ಕುಡ್ಸೋಕೆ ಪ್ರಯತ್ನನೂ ಮಾಡ್ತೀನಿ. ಆದ್ರೆ ಒಂದ್ ವೇಳೆ ಬೆಕ್ಕೆ ಹಾಲ್ ಕುಡಿಲಿಲ್ಲ ಅಂದ್ರೆ ಆಗ ಎಲ್ಲಾ ಹಾಲನ್ನು ನಾವೇ ಕುಡಿಬೇಕಾಗತ್ತಲ್ಲ. ಇದ್ಹೇಗ್ ಸಾಧ್ಯ? ಬೆಕ್ಕ ಹಾಲ್ ಯಾಕೆ ಕುಡಿಯಲ್ಲ? ನಾನ್ ಹೇಳ್ತಿದ್ದೀನಲ್ಲ, ಅದಕ್ಕೆ ಕುಡಿಯೋದಿಲ್ಲ ಅಂದ್ಮೇಲೆ ಕುಡಿಯೋದಿಲ್ಲ. ನಡಿ ಗುಂಡಪ್ಪ. ಈಗ ಇವ್ನು ಯಾವ ಹೊಸ ಆಟ ಶುರು ಮಾಡ್ತಿದ್ದಾನೆ? ಹೇಗಂದ್ರೆ ವರ್ಣಮಾಲಾ ಈ ಹಸು ನೋಡ್ತಿದ್ದ ಹಾಗೆ ನಮಗೆ ನಿರ್ಜಲ ವ್ರತ ತ್ಯಜಿಸೋಕೆ ಹೇಳ್ತಾಳೆ. ಸ್ವಾಮಿ, ನಮಗೆ ಪೂರ್ಣ ವಿಶ್ವಾಸವಿತ್ತು ನೀವು ಹಸುನ ತಂದೆ ತರ್ತೀರಾ ಅಂತ. ನೋಡಿ, ಅದಕ್ಕೆ ನಾವು ನಿಮಗಾಗಿ ಮೃಷ್ಟಾನ್ನ ಭೋಜನ ತಯಾರಿಸಿದ್ದೇವೆ. ನಮಗಾಗಿ? ಹಾ. ಮತ್ತೆ ನೀವು ತಿಂತಿದ್ರಿ? ಇಲ್ಲ ಸ್ವಾಮಿ, ನಾವ್ ತಿಂತ ಇಲ್ಲ ಸ್ವಾಮಿ, ರುಚಿ ನೋಡ್ತಿದ್ವಿ. ಹೇಗೆ ಭಗವಂತ ಶ್ರೀರಾಮರಿಗೆ ಹಣ್ಣು ನೀಡೋಕ್ ಮೊದ್ಲು ಶಬರಿ ಒಂದೊಂದು ಹಣ್ಣಿನ ರುಚಿ ನೋಡಿದ್ಲೋ, ಹಾಗೆ ನೀವು ಊಟ ಮಾಡೋಕ್ ಮೊದ್ಲು ನಾವು ಪರೀಕ್ಷೆ ಮಾಡ್ಬೇಕಲ್ವೇ ಇದ್ ಸರಿ ಇದೆಯೋ ಇಲ್ವೋ ಅಂತ. ಭೋಜನ ಅತ್ಯಂತ ಸ್ವಾದಿಷ್ಟವಾಗಿ ತಯಾರಾಗಿದೆ ಸ್ವಾಮಿ. ಈ ಪಾಯಸವಂತೂ ಅದ್ಭುತ. ಮತ್ತೆ ಸ್ವಾಮಿ, ಈ ಹಲ್ವಾ
ಈ ಹಲ್ವಾ ಅಂತೂ ಹೇಗಿದೆ ಅಂದ್ರೆ ಇದು ಅಮೃತದಿಂದ ಮಾಡಿದಂತಿದೆ. ಮತ್ತೆ ಸ್ವಾಮಿ ಇಲ್ಲಿ ನೋಡಿ, ಈ ಈ ಬಿಸಿ ಬಿಸಿಯಾದ ಪೂರಿಗಳು ಬಾಯಿಗಿಟ್ ಕೂಡ್ಲೆ ಕರಗೆ ಹೋಗುತ್ತೆ. ಸರಿ ಬಿಡು, ನಾವು 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 ಸ್ವಯಂ ತಿಂದು ನೋಡ್ತೀವಿ. ನೀವ್ ಈಗ್ಲೇ ಹೇಗ್ ತಿನ್ನೋಕ್ ಸಾಧ್ಯ? ಹೇಗೆ ತಿಂತೀರಿ ಅಂದ್ರೆ ನಾವು ಸದಾ ತಿಂತೀವಲ್ಲ ಹಾಗೆ. ನಮ್ಮ ಬಲಗೈಲಿ ಎತ್ಕೊಂಡು ನಮ್ಮ ಬಾಯೊಳಗಿಟ್ಕೊಂಡು ಚಪ್ಪರಿಸ್ತಾ ತಿಂತೀವಿ. ನೀವೇನೋ ಮರಿತಿದ್ದೀರಾ ಸ್ವಾಮಿ. ಮರ್ತಿದೀವಿ? ಏನ್ ಮರ್ತಿದೀವಿ? ನಾವು ಸದಾ ಹೀಗೆ ತಿನ್ನೋದು ವರ್ಣಮಾಲ, ಹೀಗೆ ತಿಂತೀವಿ ತಿಂತೀವಿ. ಸ್ವಾಮಿ ನೀವು ಮರಿತಿದ್ದೀರಾ? ಮತ್ತೇನೇನ್ ಮರ್ತಿದೀವಿ? ಭೋಜನ ಸೇವಿಸೋ ಮುನ್ನ ಹಸುವಿನ ಹಾಲಿಂದ ನಿಮಗೆ ಅಭಿಷೇಕ ಮಾಡ್ಬೇಕು ನಾವು. ಹೇ ಭಗವಂತ. ಸವಾಲು ಅಂತ ಬಂದ್ರೆ ನಾನು ಎಲ್ಲಾನು ಮಾಡ್ತೀನಿ. ಹಾಗೆ ಅಮ್ಮ, ಇದು ನನ್ನ ಸವಾಲು. ಬೆಕ್ಕು ಹಾಲು ಕುಡಿಯೋದನ್ನ ತ್ಯಜಿಸುತ್ತೆ, ಇದನ್ನ ನಾನು ಮಾಡಿ ತೋರಿಸ್ತೀನಿ. ಅತಿ ಆತ್ಮವಿಶ್ವಾಸ ಒಳ್ಳೇದಲ್ಲ. ನೀನ್ ಎಲ್ಲಾ ಕೆಲ್ಸನೂ ಮಾಡಕ್ಕಾಗಲ್ಲ. ನನಗೆ ಗೊತ್ತಿದೆ ಅಮ್ಮ, ಎಲ್ಲ ಕೆಲಸ ಮಾಡಕ್ಕಾಗಲ್ಲ. ಆದ್ರೆ ಬೆಕ್ಕು ಹಾಲು ಕುಡಿಯೋದನ್ನ ಬಿಡುತ್ತೆ, ಇದನ್ನ ನಾನು ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ. ಏನು? ಹಾ, ನಡೀರಿ. ನಾವೀಗ್ಲೇ ಹೋಗಿ ಹಾಲ್ ಕರಿತೀವಿ, ಅದರಿಂದ ನಿಮಗೆ ಅಭಿಷೇಕ ಮಾಡ್ತೀವಿ, ಸರಿನಾ? ಅದು ಸಾಧ್ಯ ಇಲ್ಲ ಗುರುಮಾತೆ. ಯಾಕ್ ಸಾಧ್ಯ ಇಲ್ಲ? ಯಾಕಂದ್ರೆ ಮಹಾರಾಜರು ಎಲ್ಲಾ ಸಭಾ ಸದಸ್ಯರಿಗೆ ಒಂದು ಹಸು ಒಂದು ಬೆಕ್ಕನ್ನ ದಾನವಾಗಿ ನೀಡಿದ್ದಾರೆ. ಹಸು ಜೊತೆ ಬೆಕ್ಕು? ಇಲ್ಲ ಇಲ್ಲ ಗುರುಮಾತೆ, ಬೆಕ್ಕಿನ ಜೊತೆ ಹಸು. ಹಾಗೂ ಮಹಾರಾಜರ ಆದೇಶವಿದೆ, ಈ ಹಸುವಿನ ಹಾಲನ್ನ ಕೇವಲ ಬೆಕ್ಕಿಗೆ ಮಾತ್ರ ಕೊಡಿಸ್ಬೇಕು. ಹಾಗೂ ಒಂದು ಮಾಸದ ನಂತರ ಎಲ್ಲಾ ಬೆಕ್ಕುಗಳನ್ನು ದರ್ಬಾರಿನಲ್ಲಿ ಪ್ರಸ್ತುತಪಡಿಸಬೇಕು. ಯಾವ ಸಭಾಸದನದ ಬೆಕ್ಕು ಒಂದು ಮಾಸದಲ್ಲಿ ಎಲ್ಲಕ್ಕಿಂತ ಹೆಚ್ಚು ದಪ್ಪ ಹಾಗೂ ದೃಢಕಾಯವಾಗಿರುವುದು ಅವರಿಗೆ ಮಹಾರಾಜ ಪುರಸ್ಕಾರ ನೀಡ್ತಿದ್ದಾರೆ. ಗುರುಮಾತೆ ಪುರಸ್ಕಾರ ನೀಡ್ತಿದ್ದಾರೆ. ಗೊತ್ತೇ ನಿನಗೆ ಪುರಸ್ಕಾರ ಏನು ಅಂತ? ಮತ್ತೊಂದು ಬೆಕ್ಕೆ? ಮತ್ತೊಂದು ಬೆಕ್ಕಿ ಅಲ್ಲ, ಪುರಸ್ಕಾರ ಏನಂದ್ರೆ ವಜ್ರ ಖಚಿತ ಹಾರ. ನಾವದನ್ನ ತಗೊಂಡು ಹಾ? ಸೌಂದರ್ಯದ ದೇವತೆ ವರ್ಣಮಾಲಾಗೆ ಕೊಡ್ತೀವಿ. ತಾವು ಸತ್ಯ ಹೇಳ್ತಿದ್ದೀರಾ ಸ್ವಾಮಿ? ವಜ್ರ ಖಚಿತ ಹಾರ ನೀವು ನಮಗ್ ಹಾಕ್ತೀರಾ? ಇಲ್ಲ, ನಾವೇ ಹಾಕೊಂಡು ತಿರ್ಗಾಡ್ತೀವಿ. ಪ್ರಿಯೇ ವರ್ಣಮಾಲಾ, ಆ ಹಾರ ನಿಮ್ಮ ಕತ್ತಿನಲ್ಲೇ ಜಗಮಗಿಸುತ್ತೆ. ಇದೆಲ್ಲ ನಮ್ಮ ಗುರುಗಳ ಕಲ್ಪನೆ ಅಷ್ಟೇ ಗುರುಮಾತೆ. ಆದ್ರೆ ಸತ್ಯ ಏನಂದ್ರೆ ಆ ವಜ್ರ ಖಚಿತ ಹಾರ ರಾಮನ ಪತ್ನಿಯ ಕೊರಳಿನಲ್ಲಿ ಜಗಮಗಿಸುತ್ತದೆ. ಪ್ರತಿ ಬಾರಿಯ ರೀತಿ ಪಂಡಿತ ರಾಮಕೃಷ್ಣರೇ ಗೆಲ್ತಾರೆ. ನೋಡ್ತೀರಿ ಗುರುಜಿ, ನೀವು ಸೋತೋಗ್ತೀರಾ. ಬಾಯ್ಮುಚ್ಚಿ, ಮೂರ್ಖರೇ. ಸಣ್ಣ ಬುದ್ಧಿಯವರು ದೊಡ್ಡ ಪಂದ್ಯ ಗೆಲ್ಲಲಾರರು. ನೋಡ್ತೀರಿ, ಈ ಬಾರಿ ಖಂಡಿತ ಗೆಲುವು ನಮ್ಮದಾಗಲಿದೆ. ಹಸುವಿನ ಸಮಸ್ತ ಹಾಲನ್ನು ಬೆಕ್ಕಿಗೆ ಕುಡಿಸುತ್ತೇವೆ, ಅದನ್ನು ದಪ್ಪ ಮಾಡುತ್ತೆ, ಎಲ್ಲಕ್ಕಿಂತ ದಪ್ಪ. ಆದರೆ ನಿಮಗೆ ಹಾಲಿನ ಅಭಿಷೇಕ ಸ್ವಾಮಿ? ಅರೆ, ಎಂಥ ಹಾಲಿನ ಅಭಿಷೇಕ? ಯಾವ ಹಾಲಿನ ಅಭಿಷೇಕ? ಏತಕ್ಕೆ ಹಾಲಿನ ಅಭಿಷೇಕ? ವರ್ಣಮಾಲ, ಒಂದೇ ಒಂದು ತಿಂಗಳು ಹಸುವಿನ ಹಾಲನ್ನು ಬೆಕ್ಕು ಕುಡಿಯಲಿ, ಬೆಕ್ಕು ದಪ್ಪ ಆಗೋಗ್ಲಿ, ಪುರಸ್ಕಾರ ನಮಗೆ ಸಿಗಲಿ. ಅದರ ನಂತರ ಹಸುನು ನಮ್ಮದು, ಹಸುವಿನ ಹಾಲು ನಮ್ಮದು. ಹಾಗ ಮಾಡ್ಕೋ, ದಿನ ಪೂರ್ತಿ ಅಭಿಷೇಕ ಮಾಡ್ಕೋ. ಈಗ ಅನ್ನ ಜಲಗ್ರಹಣ ಮಾಡಬಹುದೇ? ವರ್ಣಮಾಲ, ಮಾಡೋದಕ್ಕೆ ಬಿಡು. ನೋಡು ವರ್ಣಮಾಲ, ಒಂದು ವೇಳೆ ನಾವು ಒಂದು ಮಾಸದವರೆಗೂ ನಾವು ಅನ್ನ ಜಲಗ್ರಹಣ ಮಾಡದಿದ್ರೆ ನಾವು ಜೀವಂತವಾಗಿರಲ್ಲ. ಜೀವಂತವಾಗಿರ್ತಿದ್ರೆ ಬೆಕ್ಕಿನ ಹೇಗೆ ದಪ್ಪ ಮಾಡೋದು? ಬೆಕ್ಕನ್ನ ದಪ್ಪ ಮಾಡ್ಲಿಲ್ಲ ಅಂದ್ರೆ ನಾವು ಪುರಸ್ಕಾರ ಹೇಗೆ ಗೆಲ್ತೀವಿ? ಪುರಸ್ಕಾರವನ್ನ ಗೆಲ್ಲಿಲ್ಲ ಅಂದ್ರೆ ವಜ್ರ ಖಚಿತ ಹಾರ ನಿಮ್ಮ ಕೊಳ್ಳಿಗೆ ಹೇಗೆ ಸೇರುತ್ತೆ? ಹಾಗಿದ್ರೆ ಸರಿ ಸ್ವಾಮಿ, ನೀವು ಭೋಜನ ಗ್ರಹಣ ಮಾಡಿ. ಧನ್ಯವಾದ. ಹೋಗಿ ಹಿಡೀರಿ ಗುರುಗಳೇ. ಅಯ್ಯೋ ಮೂರ್ಖರ, ಅದು ಬೆಕ್ಕಲ್ಲ, ನಮ್ಮ ವಜ್ರ ಖಚಿತ ಹಾರ. ಹಿಡಿರೋ ಹಿಡಿರೋ ಹಿಡಿರೋ, ಅಯ್ಯ ಹಿಡಿರೋ. ಇದೇನ್ ಮಾಡ್ತಿದ್ಯಾ ನೀನು? ಹೌದು, ಬೆಕ್ಕ ಕುಡ್ಸೋದಕ್ಕೇನೆ. ನಾನ್ ಕೇವಲ ನೋಡ್ತಿದ್ದೀನಿ ಹಾಲು ಚೆನ್ನಾಗಿದೆಯೋ ಇಲ್ವೋ ಅಂತ. ಇಷ್ಟ ಹಾಲಲ್ಲಿ ರುಚಿ ಗೊತ್ತಾಗ್ತಿಲ್ಲ. ನೀವ್ ರುಚಿ ನೋಡ್ತೀನಿ ಅಂತ ಪೂರ್ತಿ ಹಾಲ್ ಖಾಲಿ ಮಾಡ್ತಿದ್ದೀರಾ. ಬೆಕ್ಕಕ್ ಸ್ವಲ್ಪ ಉಳಿಸ್ತಿರೋ ಇಲ್ವೋ? ಉಳಿಸಿದೀನಲ್ಲ. ಹಾ, ಇದು ಬೆಕ್ಕಿಗೆ ಹಾಲು ಬಹಳ ಚೆನ್ನಾಗಿದೆ. ಹೋಗು, ಬಿಸಿ ಮಾಡ್ಕೊಂಬಾ.
ರಾಣಿ ಬೆಕ್ಕೆ ಹಾಲು ಕುಡಿ ದಪ್ಪ ಆಗು, ದಪ್ಪ ಆಗಿ ನಮ್ಗೆ ಬಹುಮಾನ ಕೊಡ್ಸು. ರಾಣಿ ಬೆಕ್ಕೆ ಹಾಲು ಕುಡಿದು ದಪ್ಪ ಆಗು, ದಪ್ಪ ಆಗಿ ನಮಗೆ ನೀನು ಬಹುಮಾನ ಕೊಡ್ಸು. ರಾಣಿ ಬೆಕ್ಕೆ ದಪ್ಪ ಆಗು, ದಪ್ಪ ಆಗಿ ನಮ್ಗೆ ಬಹುಮಾನ ಕೊಡ್ಸು. ಅಯ್ಯ, ಓಡ್ ಹೋದ್ಲು. ಬೆಕ್ಕೋಡಾಯ್ತು. ಗುರುಜಿ, ಬಟ್ಲಲ್ಲಿರೋ ಹಾಲನ್ನ ಬೆಕ್ಕಿಗೆ ಬೇಗ ಕುಡ್ಸಿ, ನಾವು ಮತ್ತೆ ಆ ಬಟ್ಲಿಗೆ ಇರೋ ಹಾಲನ್ನ ತುಂಬಿಸ್ತೇವೆ. ಅರೇ ಮೂರ್ಖರೇ, ನಾವು ಪ್ರಯತ್ನ ಪಡ್ತಿದೀವಿ, ಅದು ಕುಡಿಬೇಕಲ್ಲ. ಯಾವಾಗ ನಾವು ಹಾಲು ಕುಡ್ಸೋಕೆ ಅಂತ ಮುಂದೆ ಹೋಗ್ತೀವಿ, ಅದು ಓಡ್ ಹೋಗ್ತಿದೆ. ಈಗ ನೋಡಿ, ರಾಣಿ ಬೆಕ್ಕೆ ಹಾಲು ಕುಡ್ದೆ ದಪ್ಪ ಆಗಿ ನಮ್ಗೆ ಬಹುಮಾನ ಕೊಡ್ಸು. ಈಗೇನು ಮಾಡ್ಲಿ? ನಿಮ್ಮ ಮುಖ ನೋಡಿ ಭಯ ಪಟ್ಟಿದೆ ಗುರುಗಳೇ. ನಮ್ಮ ಮುಖದಲ್ಲಿ ಅಂತದೇನಿದೆ? ಇದ್ರ ಬಗ್ಗೆ ಅಂತೂ ನೀವೇ ಹೇಳ್ಬೇಕು ಗುರುಜಿ. ಗುರುಜಿ, ಹೀಗ್ ಮಾಡೋಣ, ನನ್ನ ಹತ್ರ ಒಂದು ಉಪಾಯ ಇದೆ. ನೀವು ಬೆಕ್ಕಿನ ಹಿಂದಿನಿಂದ ಬಂದು ನಾವು ಬೆಕ್ಕಿನ ಮುಂದಿನಿಂದ ಬರ್ತೀವಿ, ಆಗ ಬೆಕ್ಕು ಸಿಕ್ಕಾಕೊಳ್ಳುತ್ತೆ. ಆಗ ನಾವು ಹಾಲು ಕೊಡ್ಸಿದ್ರೆ ಬೆಕ್ಕು ದಪ್ಪ ಆಗುತ್ತೆ. ಇದೇ ಸರಿ, ಹೀಗೆ ಮಾಡೋಣ ಬನ್ನಿ. ಯಾವ ಕೆಲಸನ ಸರಿಯಾಗಿ ಮಾಡಲ್ಲ, ಎಲ್ಲ ಹಾಲು ಚೆಲ್ಬಿಟ್ರಿ. ಗುರುಜಿ, ನೀವೇ ಡಿಕ್ಕಿ ಹೊಡೆದು ಬಿಂದಿಗೆಲಿರೋ ಹಾಲೆಲ್ಲ ಚೆಲ್ಬಿಟ್ರಿ. ಅರೆ, ಈಗೇನ್ ಮಾಡೋದು? ಬೆಕ್ಕು ಕುಡಿಬೇಕಾದ ಹಾಲು ಎಲ್ಲ ಚೆಲ್ಲೋಯ್ತು. ಈಗ ಬೆಕ್ಕೇನ್ ಕುಡಿಯುತ್ತೆ? ಅಯ್ಯೋ ಮೂರ್ಖರೇ, ಹೀಗೆ ಹಾಲು ಚೆಲ್ತಾ ಹೋದ್ರೆ ಬೆಕ್ಕು ಹಾಲು ಕುಡಿಯೋದಿಲ್ಲ. ಬೆಕ್ಕು ಹಾಲು ಕುಡಿಲಿಲ್ಲ ಅಂದ್ರೆ ಅದು ದಪ್ಪ ಆಗಲ್ಲ. ಅದು ದಪ್ಪ ಆಗ್ಲಿಲ್ಲ ಅಂದ್ರೆ ನಂಗೆ ಪುರಸ್ಕಾರ ಅಲ್ಲ, ನಂಗೆ ದಂಡನೆ ಸಿಗುತ್ತೆ. ಹೇಗೆ ಮಾಡೋದು ಬೆಕ್ಕನ ದಪ್ಪದಾಗೆ? ಹೇಗೆ ಮಾಡೋದು? ಗುರುಜಿ, ಈಗ ನಾವ್ ಹೇಗಾದ್ರೂ ಮಾಡಿ ಇನ್ನೊಂದು ಹಸು ತರ್ಲೇಬೇಕು. ಹಾ, ಒಂದ್ ವೇಳೆ ಒಂದ್ ಹಸು ಹಾಲು ಚೆಲ್ಲೋದ್ರೆ ಇನ್ನೊಂದು ಹಸು ಹಾಲನ್ನ ಬೆಕ್ಕಿಗೆ ಕುಡಿಸ್ಬೋದು. ಭಗವಂತ, ಮೂರ್ಖರೇ, ಹಸುವನ್ನ ನಾವ್ ಈ ಮೊದಲೇ ಕೊಂಡ್ಕೋಬಹುದಿತ್ತು, ಆದ್ರೆ ನಮ್ಮ ಹತ್ರ ಧನ ಸಮಾಪ್ತಿ ಆಗಿದೆ. ಅನ್ನಿಸ್ತಿದೆ ನಾವು ನಮ್ಮ ಪೂರ್ವಜರ ಧನವನ್ನ ಹೊರತೆಗೆಯಬೇಕು. ನಿಮ್ಮ ಪೂರ್ವಜರ ಧನವೇ? ಎಲ್ಲಿದೆ ಗುರುಜಿ? ಎಲ್ಲಿ ಬಚ್ಚಿಟ್ಟಿದ್ದೀರಾ? ನಮ್ಗಂತೂ ಸಿಕ್ಕಿಲ್ಲ, ಹೇಳಿ. ಅರೆ, ಹೇಗ್ ಸಿಗುತ್ತೆ? ನಾವು ಬಚ್ಚಿಟ್ಟಿರೋದೇ ಅಂತ ಸ್ಥಳದಲ್ಲಿ. ಈಗ ಹೇಳಿ ನನ್ನ ಮಕ್ಕಳೇ, ನಿಮ್ಮ ಪೆಟ್ಟಿಗೆ ಎಲ್ಲಿದೆ? ನಮ್ಮ ಪೆಟ್ಟಿಗೆ. ನಿಲ್ಲಿ ಗುರುಜಿ, ಇದಂತೂ ನಮ್ಮ ಪೆಟ್ಟಿಗೆ. ಇದರಲ್ಲಿ ಯಾವ ಪೂರ್ವಜರ ಧನ ಬಚ್ಚಿಟ್ಟಿದೆ? ತೆರೀರಿ ಇದನ್ನ ಬೇಗ, ಇದ್ರಲ್ಲೇ ಧನ ಸಿಗುತ್ತೆ. ಅರೆ ತೆಗೀರೋ. ಈ ಮುತ್ಕಿಂಗೆ ತಲೆ ಕೆಟ್ಟಿದೆ. ಬೇಡ ಮೂರ್ಖರೇ, ತೆರೆದೆ ಗುರುಜಿ. ಈಗ ಧನ ಎತ್ಕೊಳ್ಳಿ. ಅರೆ ಬಿಚ್ಚಿ ಗಂಟನ್ನ ತೆಗಿರಿ. ಇದು ನಮ್ಮ ಪಿತಾಶ್ರೀಯ ಲಂಗೋಟಿ. ಮೂರ್ಖರೇ, ಇದ್ರಲ್ಲೇ ಇದೆ ಪೂರ್ವಜರ ಧನ. ಈ ವಸ್ತುವೆ ಸಾಕ್ಷಿ ನಮ್ಮ ಪಿತಾಶ್ರೀ ಧನವನ್ನ ಕೂಡಿಟ್ಟಿದ್ರು ಅನ್ನೋದಕ್ಕೆ. ಬಿಚ್ಚಿ, ಯಾಕೆ ಮುಖ ಕಿವುಚ್ತಾ ಇದ್ದೀರಾ? ಬಿಚ್ಚಿ ಬೇಗ. ಗುರುಜಿ, ನೀವೇ ಬಿಚ್ಚಿ ನಿಮ್ಮ ಪಿತಾಶ್ರೀ ಲಂಗೋಟಿ ತಗೊಳ್ಳಿ. ಅರೆ ಸರಿ, ನಾವೇ ಬಿಚ್ತೀವಿ. ನಮಗೂ ಕೂಡ ಇಷ್ಟ ಇಲ್ಲ ನೀವಿಬ್ರು ನಮ್ಮ ಧನಕ್ಕೆ ಕೈ ಹಾಕೋದು. ಕೊಡಿ ಗುರುಜಿ ನಮ್ಗೆ. ಕೊಡಿ ಗುರುಜಿ. ಕೈ ಹಾಕ್ಬೇಡಿ ಮೂರ್ಖರೇ. ಈಗಾಗುತ್ತೆ ನಮ್ಮ ಬೆಕ್ಕು ದಪ್ಪ. ಪಂಡಿತ ರಾಮಕೃಷ್ಣ, ಈ ಬಾರಿ ನಿನ್ನ ಪರಾಜಯವಂತೂ ನಿಶ್ಚಿತ. ಜಾಗ್ರತೆ, ಬಟ್ಲು ಬಿಸಿ ಇದೆ, ತಣ್ಣಗಾಗ್ಲಿ, ಆಮೇಲೆ ಕೊಡ್ಸಿ.
ಅರೆ ಇದೇನ್ ಮಾಡ್ದೆ ನೀನು? ಬಿಸಿ ಹಾಲಿಂದ ಬೆಕ್ಕಿನ ಬಾಯಿ ಸುಟ್ಟೋಗಿದ್ರೆ? ಅರೆ ಎಲ್ ಸುಟ್ಟೋಯ್ತು? ಸುಡೋಕು ಮೊದ್ಲೇ ಅದು ಬಾಯಿ ತೆಗೆದು ಬಿಡ್ತು. ಆದ್ರೆ ಇದು ಹಾಲನ್ನು ಯಾಕೆ ಕುಡಿತಿಲ್ಲ? ಏ ಆಹಾಹಾಹಾ. ಆ ಬಾ ಬಾ. ಅಯ್ಯೋ, ಬೆಕ್ಕು ತಣ್ಣನೆ ಹಾಲು ಕುಡಿತಿಲ್ಲ ನೋಡಿದ್ರಾ? ಈಗ ಹಾಲು ಹಾಗೆ ಇಟ್ಕೊಳಕ್ಕಾಗಲ್ಲ, ಹಾಲನ್ನು ಚೆಲ್ಲಕ್ಕೂ ಆಗಲ್ಲ. ಈಗೊಂದ್ ಕೆಲ್ಸ ಮಾಡೋಣ, ಹಸು ಹಾಲನ್ನ ನಾವು ಕುಡಿದ್ಬಿಡೋಣ. ಅರೆ ವಾ, ನೀವ್ ಯಾವ್ದೇ ಸವಾಲನ್ನು ಗೆಲ್ಬಲ್ರಿ. ಆದ್ರೆ ಈ ಬೆಕ್ಕು ಹಾಲೇ ಕುಡಿಲಿಲ್ಲ ಅಂದ್ರೆ ಅದೇನ್ ತಿನ್ನುತ್ತೆ? ಬೆಕ್ಕು ಇಲಿಗಳನ್ನ ತಿನ್ನುತ್ತೆ ಶಾರದಾ. ಒಂದ್ ಕೆಲ್ಸ ಮಾಡ್ತೀನಿ, ನಾನ್ ಬೆಕ್ಕನ್ನ ಒಂದ್ ಜಾಗದಲ್ಲಿ ಬಿಟ್ಟು ಬರ್ತೀನಿ, ಅಲ್ಲಿ ತುಂಬಾ ಇಲಿಗಳಿರ್ಬೇಕು. ಬೆಕ್ಕಿಗೆ ಅದರ ಆಹಾರ ಸಿಗ್ತಾ ಇರುತ್ತೆ, ಹಾಗೂ ನಮ್ಗೆಲ್ಲ ಹಾಲು ಸಿಗ್ತಾ ಇರುತ್ತೆ. ಹಾಳ್ ಬಿದ್ದಿರೋ ಗೋದಾಮು, ಹಾಳ್ ಬಿದ್ದಿರೋ ಗೋದಾಮು. ಇವನ್ ಹೇಳ್ತಿದ್ದಾನೆ ಹಾಳ್ ಬಿದ್ದ ಗೋದಾಮು. ಆ ಗುರುವರಿಯರ್ ಮನೆ ಬಳಿ ಇದೆಯಲ್ಲ, ಅಯ್ಯೋ ಹಾ, ಅಲ್ಲಂತೂ ತುಂಬಾನೇ ಇಲಿಗಳಿವೆ. ಈಗ ನಾನ್ ಈ ಬೆಕ್ಕನ್ನ ಅಲ್ಲಿ ಬಿಟ್ಟು ಬರ್ತೀನಿ. ಹೇಗ್ ಬಿಟ್ ಬರ್ತೀಯ? 1 ತಿಂಗಳು ನಂತರ ಬೆಕ್ಕನ್ನ ಮಹಾರಾಜರ ಬಳಿ ಕರ್ದೊಯ್ಬೇಕು. ನೀನ್ ಅಲ್ಲಿ ಬಿಟ್ ಬಂದ್ಬಿಟ್ರೆ ಮತ್ ಹೇಗ್ ಹುಡ್ಕೋದು? ಚಿಲ್ಚಾಚನ ಮಾಲ್ತಾ ಇದ್ನಲ್ಲ, ಅದಕ್ಕೆ ಬುದ್ಧಿ ಜಾಸ್ತಿ ಆಗ್ತದೆ. ಈ ಗಂಟೆನ ಬೆಕ್ಕ ಕುತ್ತಿಗೆ ಕಟ್ಟೋಣ, ಆಗ ಅದನ್ನ ಬಿಡೋಣ. ಅದನ್ನ ಆಮೇಲೆ ಆಲಾಮಾಗಿ ಉಟ್ಬೋದು ಈ ಗಂಟೆ ಸದ್ದಿಂದ. ಆಹಾ ನನ್ನ ಪುಲುಸ, ನೋಡಿದ್ರಾ ಶೀರ್ಷಾಸನದ ಪ್ರಭಾವ. ಎಲ್ಲಿ ಗಂಟೆ ಕೊಡು. ಇಲ್ಲ ಇಲ್ಲ ಇಲ್ಲ, ನಾನ್ ಕೊಡಲ್ಲ. ನೋಡು, ನಿನಗ್ ನನ್ನ ಪಾಲಿನ ಹಾಲು ಕೊಡ್ತೀನಿ. ಹಾಗಾದ್ಲೇ ಕೊಲ್ತೀನಿ. ಮೊದ್ಲ್ಯಾಕ್ ಕೊಡಲ್ಲ ಅಂದೆ? ಮೊದ್ಲೇ ನೀನ್ ಯಾಕೆ ಹಾಲು ಕೊಲ್ತೀನಿ ಅಂತ ಹೇಳಿಲ್ಲ? ಅತಿ ಸುಂದರ, ಒಂಥರ ಚೆನ್ನಾಗಿದೆ. ಈಗ ನಾನೀ ಬೆಕ್ಕನ್ನ ಆ ಗೋದಾಮಿನಲ್ಲಿ ಬಿಟ್ಟು ಬರೋಣ. ಬನ್ನಿ, ನಾವು ನಿಮಗ್ ತೋರಿಸ್ತೀವಿ ಹಸು ಹೇಗೆ. ಅರೆ, ಈ ಪಂಡಿತ ರಾಮಕೃಷ್ಣ ಬೆಕ್ಕನ್ ತಗೊಂಡು ಎಲ್ಲಿ ಹೋಗ್ತಿದ್ದಾನೆ? ಬನ್ನಿ ನೋಡೋಣ. ನಡ್ರಿ. ಈ ಜಾಗ ನಿನ್ ಪಾಲಿಗೆ ಸ್ವರ್ಗ. ಹೊಟ್ಟೆ ತುಂಬಾ ಇಲ್ಲಿ ತಿನ್ನು, ಬೇಗ ದಪ್ಪ ಆಗ್ಬಿಡು. ಹೋಗು. ಗುರುಜಿ, ಈಗ್ಲೇ ಈ ಕ್ಷಣವೇ ಮಹಾರಾಜರ ಬಳಿ ಹೋಗ್ಬಿಡೋಣ. ಈ ಎಲ್ಲಾ ವಿಷಯಗಳನ್ನ ಮಹಾರಾಜರಿಗೆ ಹೇಳೋಣ. ಇಲ್ಲ ಹ? ಇಲ್ಲ 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 ಇಲ್ಲ, ಸಮಯ ನೋಡ್ಕೊಂಡು ಮಹಾರಾಜರಿಗೆ ತಿಳಿಸೋಣ. ಕೊನೆಗೂ ಪಂಡಿತ ರಾಮಕೃಷ್ಣ ಸಾಬೀತು ಮಾಡಿಬಿಟ್ಟ ಅವನು ಮೂರ್ಖ ಅಂತ. ಹಾಲಿನ ಆಸೆಗೆ ಬೆಕ್ಕನ್ನ ಇಲ್ಲಿ ಗೋದಾಮಿಗೆ ತಂದು ಬಿಟ್ಟಿದ್ದಾನೆ. ಒಂದೊಮ್ಮೆ ಅವನು ಬೆಕ್ಕನ್ನ ಮನೇಲಿಟ್ಕೊಂಡು ಅದಕ್ಕೆ ಹಾಲು ಕುಡಿಸಿ ಅದನ್ನ ದಪ್ಪ ಮಾಡಿದ್ರೆ ಆಗ ಅವನಿಗೆ ವಜ್ರದ ಹಾರ ಗೆಲ್ಲುವ ಅವಕಾಶ ಸಿಕ್ತಿತ್ತು. ಆದ್ರೆ ಏನ್ ಮಾಡೋದು, ಸಣ್ಣದಾಗಿ ಯೋಚಿಸುವವರು ಸಣ್ಣವರೇ ಆಗಿರ್ತಾರೆ. ದೊಡ್ಡ ಲಾಭ ಎಂದಿಗೂ ಪಡೆಯಲಾರರು. ಈಗ ನೀವು ನಮ್ಮನ್ನು ನೋಡಿ, ನಮ್ಮ ಬುದ್ಧಿಯನ್ನು ನೋಡಿ. ನಾವು ಬೆಕ್ಕನ್ನ ಮನೆಯಲ್ಲೇ ಇಟ್ಕೊಂತೇವೆ, ಅದಕ್ಕೆ ಹಾಲನ್ನು ಕುಡಿಸ್ತೇವೆ, ದಪ ಮಾಡ್ತೇವೆ, ಹಾಗೂ ವಜ್ರದ ಹಾರ ನಾವು ಗೆಲ್ತೇವೆ. ಈಗ ನಡೀರಿ ಗುರುಜಿ, ಹಸು ಕೊಂಡ್ಕೊಳ್ಳೋಣ. ಹಸುನ ಕೊಂಡ್ಕೊಂಡ್ ಬರೋಣ, ಬೆಕ್ಕುಗೆ ಹಾಲನ್ನ ಕುಡ್ಸಿ ದಪ್ಪ ಮಾಡೋಣ. ಹಾ, ಬೇಡ ಬೇಡ ಬೇಡ. ಒಂದೊಮ್ಮೆ ನಾವು ಹೋಗ್ಬಿಟ್ರೆ ಆಗ ಬೆಕ್ಕನ್ನ ಯಾರು ನೋಡ್ಕೊಂತಾರೆ? ಆ ಬೆಕ್ಕು ಓಡ್ ಹೋಗ್ಬಿಟ್ರೆ? ಇಲ್ಲ, ನಾವು ಮನೇಲಿ ಇದ್ದು ಬೆಕ್ಕನ್ನ ನೋಡ್ಕೋತೀವಿ. ನೀವೊಂದು ಕೆಲಸ ಮಾಡಿ, ಹೋಗಿ ಒಂದು ಹಸುನ ಖರೀದಿ ಮಾಡ್ಕೊಂಡು ಬನ್ನಿ. ತಗೊಳ್ಳಿ, ಈ ದನ ತಗೊಳ್ಳಿ. ಆದ್ರೆ ಗುರುಜಿ, ಇದು ನಿಮ್ಮ ಪೂರ್ವಜರ ದನ. ತಾವೇ ಹೇಳಿದ್ರಿ ಅದನ್ನ ಮುಟ್ಟಬಾರ್ದು ಅಂತ. ದನ ಬೇಕೋ ಅಥವಾ ಕಪಾಳ ಮೋಕ್ಷವೋ? ದನ.
ತಾಳೆ ಹಾಗೆ ಗುರುಜಿ ನಿಮ್ಮ ಆಜ್ಞೆ. ಹಸು ತರ್ತೇವೆ. ಪಂಡಿತ ರಾಮಕೃಷ್ಣ